ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ತನಕ ಅಂದರೆ ಒಂದು 3-4 ಡೇಸ್ ಬ್ಯಾಕಿಂದ ನಾನು ಮಾಡಿರೋ ವಿಡಿಯೋಸಲ್ಲಿ ಸೊ ಯಾವ ಥರ ಓದಬೇಕು, ಯಾವ ಥರ ರಜೆಗಳನ್ನ ಅಂದರೆ ಹಾಲಿಡೇಸ್ನ ಯೂಸ್ ಮಾಡ್ಕೋಬೇಕು, ಟಾಪರ್ ಸ್ಟ್ರಾಟಜಿ ಏನು, ಸೊ ಎಕ್ಸಾಕ್ಟ್ ಟೈಮ್ ಟೇಬಲ್ 1 ಅವರ್ ಪ್ಲಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸಪ್ರೇಟ್ ಆಗಿ ಯಾವ ಚಾಪ್ಟರ್ ಫಸ್ಟ್ ಓದಬೇಕು, ಯಾವ ಚಾಪ್ಟರ್ ಸೆಕೆಂಡ್ ಓದಬೇಕು, ಸೊ ಅದರಿಂದ ಏನು ಯೂಸು, ಸೊ ಹೇಗೆ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಬೇಕು ಅನ್ನೋದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ಈ ವಿಡಿಯೋನ ನೋಡಿ. ಓಕೆ, ಕೋರ್ ಸಬ್ಜೆಕ್ಟ್ಸ್ ರೂಲ್ ಅಂತ ಅಂದ್ರೆ ಸ್ಟಾರ್ಟ್ ಮಾಡಿದಾಗ ಈಸಿಯಿಂದ ಸ್ಟಾರ್ಟ್ ಮಾಡಬೇಕು, ಈಸಿ ಕಾನ್ಸೆಪ್ಟ್ಸ್ ಇಂದ. ಓಕೆ, ಅದು ಸ್ಕೋರಿಂಗ್ ಕೂಡ ಆಗಿರುತ್ತೆ, ಕಾನ್ಸೆಪ್ಟ್ ಬಿಲ್ಡ್ ಕೂಡ ಆಗುತ್ತೆ ಈಸಿ ಕಾನ್ಸೆಪ್ಟ್ಸ್ ಸ್ಟಾರ್ಟ್ ಮಾಡಿದಾಗ. ಸೊ ಅದಾದ್ಮೇಲೆ ಮೀಡಿಯಮ್, ಅದಾದ್ಮೇಲೆ ಡಿಫಿಕಲ್ಟ್ ಟಾಪಿಕ್ಸ್ ಅಥವಾ ಡಿಫಿಕಲ್ಟ್ ಚಾಪ್ಟರ್ಸ್ ನ ಸ್ಟಾರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮ್ಯಾಥ್ಸ್ ಇಂದ ಸ್ಟಾರ್ಟ್ ಮಾಡೋಣ, ಯಾಕಂದ್ರೆ ನಾನು ಮ್ಯಾಥ್ಸ್ ಮಾಸ್ಟರ್ ಟೀಚರ್. ಸೊ ಮ್ಯಾಥ್ಸ್ ಇಂದಾನೆ ಸ್ಟಾರ್ಟ್ ಮಾಡೋಣ. ವಾಟ್ ಟು ಸ್ಟಾರ್ಟ್ ಫಸ್ಟ್ ಏನ್ ಸ್ಟಾರ್ಟ್ ಮಾಡಬೇಕು? ಸೊ ಬೇಸಿಕ್ ಆಲ್ಜಿಬ್ರಾ ಅಥವಾ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳಿ, ಪ್ರಿಪೇರ್ ಆಗಿ. ಅದಾದ್ಮೇಲೆ ಲೀನಿಯರ್ ಈಕ್ವೇಶನ್ಸ್, ಪಾಲಿನೋಮಿಯಲ್ಸ್, ಈ 3 ಚಾಪ್ಟರ್ಸ್ ಆರ್ಡರ್ ವೈಸ್ ಪ್ರಿಪೇರ್ ಆಗಿ. ಯಾಕೆ ಅದೇ ಚಾಪ್ಟರ್ ಆರ್ಡರ್ ವೈಸ್ ಪ್ರಿಪೇರ್ ಆಗಬೇಕು ಅಂದ್ರೆ ಇದು ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡೋ ಚಾಪ್ಟರ್ಸ್, ಜೊತೆಗೆ ಬಿಲ್ಡಿಂಗ್ ಅಂದ್ರೆ ಬೇಸಿಕ್ಸ್ ತುಂಬಾ ಚೆನ್ನಾಗುತ್ತೆ. ಬಿಲ್ಡ್ ಬೇಸ್ ಫಾರ್ ಆಲ್ ಚಾಪ್ಟರ್ಸ್, ಬೇರೆ ಲಿಂಕ್ ಇರುತ್ತೆ ಚಾಪ್ಟರ್ಸ್. ಸೊ ಇದನ್ನ ಫಸ್ಟ್ 3 ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನ್ ಮಾಡಿ, ಟ್ರಯಾಂಗಲ್ಸ್, ಜಾಮಿಟ್ರಿ, ಕೋಆರ್ಡಿನೇಟ್ ಜಾಮಿಟ್ರಿ, ಈ ಚಾಪ್ಟರ್ಸ್ ನ ಪ್ರಿಪೇರ್ ಆಗಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಟ್ರಿಗ್ನೋಮೆಟ್ರಿ ಅಂಡ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ವರ್ಡ್ ಪ್ರಾಬ್ಲಮ್ಸ್ ಬೇಸಿಸ್ ಬರುತ್ತಲ್ಲ, ಅದನ್ನ ಪ್ರಿಪೇರ್ ಆಗಿ. ಸೊ ಈ ಆರ್ಡರ್ ಅಲ್ಲಿ ಪ್ರಿಪೇರ್ ಆಗಿ ಮ್ಯಾಥಮೆಟಿಕ್ಸ್ ನ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಫಾರ್ಮುಲಾ ಬುಕ್ ನ ಮೇಂಟೈನ್ ಮಾಡಿ, ಜೊತೆಗೆ ಇನ್ನೊಂದು ಮಿಸ್ಟೇಕ್ ನೋಟ್ಬುಕ್ ನ ಮೇಂಟೈನ್ ಮಾಡಿ, ಯಾವ್ದನ್ನು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಈಗ ಸೈನ್ಸ್ ಅಲ್ಲಿ ಏನ್ ಫಸ್ಟ್ ಸ್ಟಾರ್ಟ್ ಮಾಡಬೇಕು? ಬಯಾಲಜಿ ಚಾಪ್ಟರ್ಸ್ ಅಲ್ಲಿ ಡಯಾಗ್ರಾಮ್ಸ್ ನ ಫಸ್ಟ್ ಕಲೀರಿ. ಅದ್ರಲ್ಲಿ ಈಸಿಯಾಗಿ ಸ್ಕೋರ್ ಮಾಡಬಹುದು, ಜೊತೆಗೆ ಈಸಿ ಕಾನ್ಸೆಪ್ಟ್ಸ್ ಬರ್ದು ಕ್ಲೀನ್ ಆಗಿ ಲೇಬಲ್, ಯಾವ ಪಾರ್ಟ್ಸ್ ಗೆ ಏನೇನು ಲೇಬಲ್ ಇದು ಮಾಡಬೇಕು ಅದನ್ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಒಂದು ನೋಟ್ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ಓಕೆ, ಈಸಿ ಕೆಮಿಸ್ಟ್ರಿ ಅಂದ್ರೆ ಬೇಸಿಕ್ ರಿಯಾಕ್ಷನ್ಸ್ ಇರ್ತವೆ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ? ಈಸಿ ಟು ಅಂಡರ್ಸ್ಟ್ಯಾಂಡ್, ಹೈ ಸ್ಕೋರಿಂಗ್ ಕಾನ್ಸೆಪ್ಟ್ಸ್. ಇದು ಫಸ್ಟ್ 2 ಎಕ್ಸ್ಪ್ಲೇನ್ ಮಾಡಿರೋದು. ಅದಾದ್ಮೇಲೆ ನೆಕ್ಸ್ಟ್ ಕೆಮಿಸ್ಟ್ರಿ ಥಿಯರಿ ಕಾನ್ಸೆಪ್ಟ್ಸ್, ಬೇಸಿಕ್ ಫಿಸಿಕ್ಸ್ ಕಾನ್ಸೆಪ್ಟ್ಸ್. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನ್ಯೂಮರಿಕಲ್ ಫಿಸಿಕ್ಸ್ ಅಂದ್ರೆ ಪ್ರಾಬ್ಲಮ್ಸ್ ನ್ಯೂಮರಿಕಲ್ ಬೇಸ್ಡ್. ಅದಾದ್ಮೇಲೆ ಕೆಮಿಸ್ಟ್ರಿ ಈಕ್ವೇಶನ್ಸ್ ಸ್ವಲ್ಪ ಟಫ್ ಇರೋದನ್ನ ಕಲಿತಾ ಹೋಗಿ. ಸೊ ಇಷ್ಟೇ ಚಾಪ್ಟರ್ಸ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಇಷ್ಟೇ ಚಾಪ್ಟರ್ಸ್ ನ ಕಲೀರಿ ಅಂತ ಅಲ್ಲ. ಅಂದ್ರೆ ನಿಮಗೆ ನಾನು 1 ಅವರ್ ಪ್ಲಾನ್ ಹೇಳಿದ್ದೀನಿ. ಸೊ ಆ 1 ಅವರ್ ಅಲ್ಲಿ ಯಾವ ಚಾಪ್ಟರ್ಸ್ ನ ಓದ್ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಚಾಪ್ಟರ್ಸ್ ಈ ಸಬ್ಜೆಕ್ಟ್ ಅಲ್ಲಿ ಇರೋದು, ಇಷ್ಟನ್ನೇ ಓದಿದ್ರೆ ಸಾಕು ಅಂತ ಅಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೇಡಿ. ಸೋಷಿಯಲ್ ಅಲ್ಲಿ ಏನ್ ಫಸ್ಟ್ ಸ್ಟಾರ್ಟ್ ಮಾಡಬೇಕು? ಸ್ಟೋರಿ ಬೇಸ್ಡ್ ಹಿಸ್ಟ್ರಿ. ಯಾವಾಗ್ಲೂ ಸ್ಟೋರಿ ಬೇಸ್ಡ್, ಸಮ್ಮರಿ ವೈಸ್ ಕಲೀರಿ. ಸ್ಟೋರಿ ತರ ಕತೆ ಓದ್ತಿರಲ್ಲ, ಕತೆ ಬುಕ್ ನ, ಆ ತರ ಕಲಿಬೇಕು ಹಿಸ್ಟ್ರಿನ. ಸೊ ಸಮ್ಮರಿ ಪೂರ್ತಿ ಕಲ್ತಾಗ ನಿಮಗೆ ಆ ಚಾಪ್ಟರ್ ಅಲ್ಲಿ ಯಾವುದೇ ಕ್ವಶನ್ ಕೊಟ್ರೆ ಆರಾಮಾಗಿ ಬರೀಬಹುದು. ಸಮ್ಮರಿ ಇಲ್ಲಿದ್ರೆ ಆರಾಮಾಗಿ ಬರೀಬಹುದು. ಓಕೆ, ಜಿಯೋಗ್ರಫಿಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ಚಾಪ್ಟರ್ಸ್ ಇದೆ. ಸೊ ಚಾಪ್ಟರ್ ಟೈಟಲ್ ಇಟ್ಕೊಂಡು, ಚಾಪ್ಟರ್ ನೇಮ್ ಇಟ್ಕೊಂಡೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಯಾವ ಚಾಪ್ಟರ್ನ ಹೆಂಗೆ ಓದಬೇಕು ಅಂತ ಕ್ಲೀನ್ ಆಗಿ ಪ್ಲಾನ್ ಹಾಕೊಡ್ತೀನಿ. ಸೊ ಇಲ್ಲಿ ತನಕ ನಾನು ನಿಮಗೆ ಹೇಳ್ಕೊಟ್ಟಿರೋದು ಹಾಲಿಡೇಸ್ನ ಹೆಂಗೆ ಯೂಸ್ ಮಾಡ್ಕೋಬೇಕು, ಜೊತೆಗೆ ಟಾಪರ್ಸ್ ಹೆಂಗೆ ಯೂಸ್ ಮಾಡ್ಕೋತಾರೆ ಹಾಲಿಡೇಸ್ನ, ನಾರ್ಮಲ್ ಸ್ಟೂಡೆಂಟ್ಸ್ ಹೆಂಗೆ ವೇಸ್ಟ್ ಮಾಡ್ಕೋತಾರೆ, ಸೊ ಟಾಪರ್ಸ್ ಏಪ್ರಿಲ್ ಮೇ ಹೆಂಗೆ ಯೂಸ್ ಮಾಡ್ಕೋತಾರೆ ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. 1 ಅವರ್ ಹೆಂಗೆ ಯೂಸ್ ಮಾಡ್ಕೋಬೇಕು, ಯಾವ ತರ ಟೈಮ್ ಅಲೋಕೇಟ್ ಮಾಡ್ಕೋಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜೊತೆಗೆ ಯಾವ ಸಬ್ಜೆಕ್ಟ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, 3 ಒಂದೇ ತರ ಓದಕ್ಕಾಗಲ್ಲ, ಒಂದೇ ಸ್ಟೈಲಲ್ಲಿ ಓದಕ್ಕಾಗಲ್ಲ. ಡಿಫ್ರೆಂಟ್ ಪ್ಲಾನ್ಸ್ ಬೇಕು, ವೇ ಆಫ್ ಪ್ರಿಪ್ರೇಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಯಾವ ಚಾಪ್ಟರ್ಸ್ ನ ನೀವು ಸ್ಟಾರ್ಟಿಂಗ್ ಓದ್ಕೊಬೇಕು ಅಥವಾ ಕಾನ್ಸೆಪ್ಟ್ಸ್ ನ ಓದ್ಕೋಬೇಕು ಬೇಸಿಕ್ ಸ್ಟ್ರಾಂಗ್ ಆಗಕ್ಕೆ 1 ಅವರ್ ಅಲ್ಲಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿರೋದು. ಯಾಕೆ ಇದು 2 ಚಾಪ್ಟರ್ಸ್ ಅಂತ ಅಂದ್ರೆ, ಈ 2 ಕಾನ್ಸೆಪ್ಟ್ಸ್ ಅಂತ ಅಂದ್ರೆ, ಮೆಮೊರಿ ಅಂದ್ರೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಿಸ್ಟ್ರಿ ಸ್ಟಾರ್ಟಿಂಗ್ ಹೋದಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕತೆ ರೂಪದಲ್ಲಿ ಓದಿದಾಗ. ಅದಾದ್ಮೇಲೆ ಪೊಲಿಟಿಕಲ್ ಸೈನ್ಸ್ ಕಾನ್ಸೆಪ್ಟ್ಸ್, ಎಕನಾಮಿಕ್ ಬೇಸಿಕ್ಸ್ ನ ಕಲ್ತ್ಕೊಳ್ಳಿ. ಓಕೆ, ಅದಾದ್ಮೇಲೆ ಲಾಂಗ್ ಥಿಯರಿಟಿಕಲ್ ಚಾಪ್ಟರ್ಸ್, ಡಾಟಾ ಹೆವಿ ಟಾಪಿಕ್ಸ್ ಅಂದ್ರೆ ತುಂಬಾ ಜಾಸ್ತಿ ಕ್ವಶನ್ಸ್, ಮಾರ್ಕ್ಸ್ ಕೇಳುವಂತ ಚಾಪ್ಟರ್ಸ್ ನ ಓದ್ಕೊಂಡ್ರೆ ಆಯ್ತು. ಏನೇನ್ ಮಿಸ್ಟೇಕ್ ಅವಾಯ್ಡ್ ಮಾಡಬೇಕು ನೋಡಿ.
ಸ್ಟಾರ್ಟಿಂಗ್ ಹಾರ್ಡೆಸ್ಟ್ ಚಾಪ್ಟರ್ ಫಸ್ಟ್ ಅಂದ್ರೆ ಕಷ್ಟದ ಚಾಪ್ಟರ್ಸೇ ಓದಿದ್ರೆ ನಿಮಗೆ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ. ಅಯ್ಯೋ ಇಷ್ಟೊಂದು ಕಷ್ಟ ಆಗಿರತ್ತಪ್ಪ ಓದಕ್ಕಾಗಲ್ಲ ಅಂತ. ಅದಕ್ಕೆ ಈಸಿ, ಮೀಡಿಯಂ, ಡಿಫಿಕಲ್ಟ್ ಹಿಂಗ್ ಹೋಗ್ಬೇಕು. ಅದೇ ತರ ನಾನು ಪ್ಲಾನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಂಪಿಂಗ್ ಬಿಟ್ವೀನ್ ದ ಚಾಪ್ಟರ್ಸ್, ಏನೋ ಓದ್ತಾ ಇರ್ತೀರಾ, ಒಂದು ಚಾಪ್ಟರ್ ಓಪನ್ ಮಾಡಿರ್ತೀರಾ, ಓ ಇದ್ಯಾಕೋ ಕಷ್ಟ, ಇನ್ನೊಂದು ಚಾಪ್ಟರ್ ಓದೋಣ ಅಂತ ಇನ್ನೊಂದು ಚಾಪ್ಟರ್ಗೆ ಜಂಪ್ ಆಗೋದು ಆ ತರ ಅಲ್ಲ. ಕನ್ಸಿಸ್ಟೆನ್ಸಿ ಆಗಿ, ಡೆಡಿಕೇಟೆಡ್ ಆಗಿ, ಒಂದು ಚಾಪ್ಟರ್ ಓಪನ್ ಮಾಡಿದಿರಾ ಅಂದ್ಮೇಲೆ ಆ ಚಾಪ್ಟರ್ ಮುಗಿಸ್ಲೇಬೇಕು. ಅದು ಕಷ್ಟ ಇರಲಿ, ಈಸಿ ಇರಲಿ, ಆ ತರ ಓದ್ಬೇಕು. ಪ್ಲಾನ್ ಇಲ್ಲದೆ ಇರೋ ಓದೋದು, ಕರೆಕ್ಟಾಗಿ ಪ್ಲಾನ್ ಇಲ್ಲದೆ ಇರೋದು, ಈ ಚಾಪ್ಟರ್ಸ್ ಹಿಂಗ್ ಓದ್ಬೇಕು, ಇದು ಮಾಡಬೇಕು, ಅದು ಯಾವುದು ಪ್ಲಾನ್ ಇಲ್ದಲೆ ಓದಿದ್ರೆ ಅದು ಕೂಡ ತಪ್ಪಾಗುತ್ತೆ. ನಾನು ಪ್ಲಾನ್ ಕೂಡ ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ. ಸೊ ರಿಸಲ್ಟ್ ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ, ರಿಸಲ್ಟ್ ಚೆನ್ನಾಗಿ ಬರಲ್ಲ, ಒಳ್ಳೆ ಸ್ಕೋರ್ ಆಗಲ್ಲ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಮೇಲೆ ನೀವೇ ಪ್ರೆಷರ್ ಹಾಕೋತೀರಾ. ಓ ಏನು ಓದಕ್ಕಾಗ್ತಾ ಇಲ್ಲ, ಓದಿದೆಲ್ಲ ನೆನಪಿಲ್ಲ. ತುಂಬಾ ಜನ ಸ್ಟೂಡೆಂಟ್ಸಿಗೆ ಭಯ ಆಗ್ತಾ ಇರುತ್ತೆ ಎಕ್ಸಾಮ್ ಟೈಮಲ್ಲಿ, ಟೆಸ್ಟ್ ಟೈಮಲ್ಲಿ. ಓ ನಾನು ಓದಿದ್ದೆ ನೆನಪಾಗ್ಲಿಲ್ಲ, ಎಕ್ಸಾಮಲ್ಲಿ ಕೂತ್ಕೊಂಡೆ ಬರಿತಾ ಇದ್ದೆ ನೆನಪಾಗ್ಲಿಲ್ಲ, ಓದಿದ್ದೆ ಈ ಕ್ವಶನ್ನ ಬಟ್ ನೆನಪಾಗ್ತಾ ಇಲ್ಲ. ಯಾಕೆ? ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಸೊ ಅವಾಗ ನೀವು ಓದಿರೋದಿಲ್ಲ ಯಾವುದೂ ನೆನಪಾಗಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ. ಆ ಥರ ತಪ್ಪು ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಜಸ್ಟ್ 9th ಪಾಸ್ ಆಗಿ 10th ಬರ್ತಾ ಇದ್ದೀರಾ, ಸೊ ಡೈಲಿ 1 ಅವರ್ ಟೈಮ್ ಕೊಡಿ. ಏಪ್ರಿಲ್ ಮತ್ತೆ ಮೇ ಅಲ್ಲಿ. ಅದಾದ್ಮೇಲೆ ಜೂನಿಂದ ನೀವು 2 ಅವರ್ಸ್ 3 ಅವರ್ಸ್ ಓದ್ತೀರಾ, ಅದು ಕಾಮನ್. ಬಟ್ ಇವಾಗ 1 ಅವರ್ ಹಾಲಿಡೇಸ್ನು ಎಂಜಾಯ್ ಮಾಡಿ, ಓದೋದ್ರ ಕಡೆನೂ ಗಮನ ಕೊಡಿ. ಓಕೆ, ಸೊ ಲಾಸ್ಟ್ ಆಗಿ ನಾನು ಹೇಳೋವಂಥದ್ದು ಒಂದೇ ಮಾತು, ಸ್ಟಾರ್ಟ್ ಈಸಿ, ಕಾನ್ಫಿಡೆನ್ಸ್ ಬೂಸ್ಟ್, ಕನ್ಸಿಸ್ಟೆನ್ಸಿ. ಈಸಿಯಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಗುತ್ತೆ. ಓ ಈಸಿ ಇದೆ ಕಾನ್ಸೆಪ್ಟ್ಸ್, ಓದಿದೆಲ್ಲ ಅರ್ಥ ಆಗ್ತಾ ಇದೆ ಅಂತ. ಅದು ಕನ್ಸಿಸ್ಟೆನ್ಸಿ ಕೂಡ ಮೇಂಟೈನ್ ಆಗ್ತಾ ಹೋಗುತ್ತೆ. ಇವತ್ತು ಓದಿದ ಕಾನ್ಸೆಪ್ಟ್ಸ್ ನೀವು ಈಸಿ ಕಾನ್ಸೆಪ್ಟ್ ಇದ್ದಾಗ, ಬೇಸಿಕ್ಸ್ನ ಕ್ಲೀನಾಗಿ ಕಲ್ತಾಗ, ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡು ಬಾಯಟ್ ಹೊಡೆದಲ್ಲೇ ಓದಿದಾಗ ನಿಮಗೆ ಖುಷಿ ಆಗುತ್ತೆ, ಓ ಓದಿದೆಲ್ಲ ಅರ್ಥ ಆಯ್ತಪ್ಪ ಅಂತ. ಅದೇ ಮತ್ತೆ ನಾಳೆಗೆ ಓ ಮತ್ತೆ ಓದಬೇಕು ಅನ್ನೋ ಥರ ಬರುತ್ತೆ ಮನಸ್ಸು. ಸೊ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಸೊ ಇದನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಇನ್ನ ಒಳ್ಳೊಳ್ಳೆ ವಿಡಿಯೋಸ್ ಜೊತೆಗೆ, ಒಳ್ಳೊಳ್ಳೆ ಕಾನ್ಸೆಪ್ಟ್ಸ್ ಜೊತೆಗೆ, ನಿಮಗೆ ಹೆಂಗೆ 9th ಮುಗಿಸಿ 10th ಬರ್ತಾ ಇರೋ ಸ್ಟೂಡೆಂಟ್ಸ್ಗೆ ಹೆಂಗೆ ಹೆಲ್ಪ್ ಮಾಡಬೇಕು ಆ ಥರ ವಿಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಪ್ರಿಪೇರ್ ಆಗ್ತಾ ಇರಿ, ಮಗಪ್ ಬೇಡ, ಬಾಯಟ್ ಹೊಡಿಯೋದು ಬೇಡ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಡೈಲಿ 1 ಅವರ್ ಓದಿ ಸಾಕು. ಓಕೆ, ಬಾಯ್.